ನಮಸ್ಕಾರ ಎಲ್ಲ ವೀಕ್ಷಕರಿಗೆ ಮಾರ್ಚ್ 3ನೇ ತಾರೀಕಿನಲ್ಲಿ ಸಂಭವ ಆಗುವಂತಹ ಕೇತುಗ್ರಸ್ತ ಚಂದ್ರಗ್ರಹಣದ ವಿಚಾರವನ್ನು ತಿಳಿಸಿ ಆ ಗ್ರಹಣದ ಪರಿಣಾಮವಾಗಿ ದ್ವಾದಶ ರಾಶಿಯವರಿಗೆ ಯಾವ ರೀತಿಯಾಗಿರುವಂತಹ ಶುಭಾಶುಭ ಫಲಗಳು ಈ ಗ್ರಹಣದ ಒಂದು ನಿಮಿತ್ತವಾಗಿ ಪ್ರಾಪ್ತವಾಗಲಿದೆ. ಅದರ ಜೊತೆಗೆ ಮಾರ್ಚ್ ತಿಂಗಳಿನಲ್ಲಿ ಗ್ರಹಗಳ ಸಂಚಾರ ಅನ್ನೋ ಥರದ್ದು ಯಾವ ರೀತಿ ಇದೆ, ಅದರಿಂದ ಯಾವ ಶುಭಾಶುಭ ಫಲಗಳು ಅನ್ನುವಂಥದ್ದು ಪ್ರಾಪ್ತವಾಗಲಿದೆ ಅಂತ ತಿಳಿಸ್ಕೊಡ್ತಾ ನಾವು ಈ ಒಂದು ಪ್ರಯತ್ನವನ್ನು ಮಾಡ್ತಾ ಇರುವಂಥದ್ದು. ನೋಡಿ, ಮಾರ್ಚ್ 3ನೇ ತಾರೀಕಿನಲ್ಲಿ ಮಧ್ಯಾಹ್ನದಿಂದ ಪ್ರಾರಂಭವಾಗಿ ಸಾಯಂಕಾಲ 6:45ವರೆಗೆ ಗ್ರಹಣ ಇರುತ್ತೆ. ಆದರೆ ನಮ್ಮ ಭಾರತ ದೇಶಕ್ಕೆ ಆ ಗ್ರಹಣ ಕಾಣಿಸುವಂಥದ್ದು ತುಂಬ ಕಡಿಮೆ. ಮಧ್ಯಕಾಲದಿಂದ ಕೆಲವೊಂದು ಪ್ರಾಂತ್ಯಗಳಲ್ಲಿ ಗ್ರಹಣ ಕಂಡರೂ ಕೂಡ ಸಿಂಹರಾಶಿಯಲ್ಲಿ ಕೇತುಗ್ರಸ್ತ ಚಂದ್ರಗ್ರಹಣ, ಗ್ರಸ್ತೋದಯ ಚಂದ್ರಗ್ರಹಣ ಅಂತ ಕೂಡ ಇದನ್ನು ಕರೀತಾರೆ. ಅಂದರೆ ಗ್ರಹಣ ಹಿಡಿದ ನಂತರವೇ ನಮಗೆ ಚಂದ್ರೋದಯ ಆಗುವಂಥದ್ದು ಇಲ್ಲಿ ಕಾಣಿಸುತ್ತೆ. ಹಾಗಾಗಿ ಚಂದ್ರೋದಯ ಕಾಲದಿಂದ ಗ್ರಹಣ ಮೋಕ್ಷದ ಕಾಲದವರೆಗೆ ನಮಗೆ ಆ ಚಂದ್ರನ ಒಂದು ಬಿಂಬ ಕಾಣಲ್ಲ. ಬರೀ ಕಡೆಯದಾಗಿ ಗ್ರಹಣ ಮೋಕ್ಷ ಮಾತ್ರ ನಮ್ಮ ಕರ್ನಾಟಕಕ್ಕೆ ಕಾಣಸಿಗತ್ತೆ. ಸರಿಸುಮಾರು ಒಂದು 16ರಿಂದ 19 ನಿಮಿಷ ಆವರೇಜ್ ಆಗಿ ನಮ್ಮ ಕರ್ನಾಟಕದಲ್ಲಿ ಈ ಗ್ರಹಣದ ಗೋಚಾರ ಅನ್ನುವಂಥದ್ದು ಕಾಣಸಿಗತ್ತೆ. ಹಾಗಾಗಿ ಇದರ ಆಚರಣೆ ಬಗ್ಗೆ ಸಾಕಷ್ಟು ಗೊಂದಲಗಳಿದೆ. ಕೆಲವರು ಇದನ್ನು ಪೂರ್ಣವಾಗಿ ಆಚರಣೆಯನ್ನು ಮಾಡಬೇಕು ಅಂತ ಹೇಳಿದ್ರು ಕೂಡ ಗ್ರಹಣದ ಒಂದು ಪುಣ್ಯಕಾಲ ತುಂಬ ಕಡಿಮೆ ಇರುವಂತಹ ಸಾಧ್ಯ ಇರೋದ್ರಿಂದ, ತುಂಬ ಕಡಿಮೆ ಗ್ರಹಣದ ಪ್ರಮಾಣ ಇರೋದ್ರಿಂದ ಆ ಗ್ರಹಣವನ್ನು ಆಚರಣೆಯನ್ನು ಮಾಡುವಂಥದ್ದು ಬೇಡ, ಮೋಕ್ಷ ಸ್ನಾನ ಮಾಡಿದರೆ ಸಾಕು ಅಂತ ಹಲವಾರು ಜನಗಳು, ಪಂಡಿತರು ಅಭಿಪ್ರಾಯವನ್ನು ಪಟ್ಟಿರ್ತಾರೆ. ಮೀನರಾಶಿಯವರಿಗೆ ನಾವು ಈ ತಿಂಗಳು ನೋಡೋದಾದ್ರೆ, ಮೀನರಾಶಿಯವರಿಗೆ ಅತ್ಯಂತ ಒಳ್ಳೆ ಫಲಗಳು ಅನ್ನುವಂಥದ್ದು ಗ್ರಹಣ ಕೊಡುತ್ತೆ. ಮೀನರಾಶಿಯವರಿಗೆ ಸಹಜವಾಗಿ ನೋಡಿದ್ರೆ ಗುರುವಿನ ಬಲ ಇಲ್ಲ, ಜನ್ಮದಲ್ಲೇ ಶನಿ ಇರುವಂಥದ್ದು, ವ್ಯಯಸ್ಥಾನದಲ್ಲೆಲ್ಲ ಸ್ವಲ್ಪ ಪಾಪಗ್ರಹಗಳ ಯೋಗ ಇರುವಂಥದ್ದು, ಎಲ್ಲೋ ಒಂದಷ್ಟು ಸಮಸ್ಯೆಗಳು ಅನ್ನುವಂಥದ್ದು ಹೆಚ್ಚಾಗೇ ಇದೆ ಮೀನರಾಶಿಯವರಿಗೆ ನೋಡಿದ್ರೆ. ಆದರೆ ಈ ಗ್ರಹಣ ಅನ್ನುವಂಥದ್ದು ಅದೆಲ್ಲದಕ್ಕೂ ಸ್ವಲ್ಪ ಬ್ರೇಕ್ ಹಾಕಿ ತಾತ್ಕಾಲಿಕವಾಗಿ ಒಳ್ಳೆ ಪುಷ್ ಅನ್ನು ಕೊಡುವಂತಹ ಒಂದು ಸಾಧ್ಯತೆ ಇದೆ. ಇದನ್ನು ನೀವು ಸರಿಯಾದ ರೀತಿಯಲ್ಲಿ ಉಪಯೋಗ ಮಾಡಿಕೊಂಡ್ರೆ, ಅದರ ಜೊತೆಗೆ ನಿಮ್ಮ ವೈಯಕ್ತಿಕ ದಶಾಭುಕ್ತಿಗಳು ಕೂಡ ನಿಮಗೆ ಸ್ವಲ್ಪ ಪೂರಕವಾಗಿತ್ತು ಅಂತಂದ್ರೆ, ಗ್ರಹಣದ ಫಲವಾಗಿ ನಿಮ್ಮ ವೈಯಕ್ತಿಕ ದಶಾಭುಕ್ತಿಗಳ ಫಲವಾಗಿ ನಿಮಗೆ ಉತ್ತಮ ಫಲಗಳು ಅನ್ನೋಂಥದ್ದು ಪ್ರಾಪ್ತವಾಗುವಂತಹ ಒಂದು ಸಾಧ್ಯತೆ ಇದೆ. ಈ ಸಂಬಂಧ ಮೀನರಾಶಿಯವರಿಗೆ ಶತ್ರುಗಳು ನಾಶ ಆಗ್ತಾರೆ. ಆಂತರಿಕ ಬಾಹ್ಯ ಎರಡೂ ತರದ ಶತ್ರುಗಳು, ಅಂದ್ರೆ ಒಳಗಡೆ ಇರುವಂತಹ ನಮ್ಮಲ್ಲಿರುವಂತಹ ಸೋಮಾರಿತನ, ಅತಿನಿದ್ರಾ, ಆಲಸ್ಯ, ಇದೆಲ್ಲವೂ ಕೂಡ ಶತ್ರುಗಳೇ. ಇದರ ಜೊತೆಗೆ ಹೊರಗಡೆ ಇರುವಂತಹ ಶತ್ರುಗಳು ನಿಮ್ಮ ಏಳಿಗೆಯನ್ನ ಸಹಿಸದೇ ಇರತಕ್ಕಂಥವ್ರು, ಮತ್ತೆ ನಿಮ್ಮ ಒಂದು ಜೀವನವನ್ನ, ನಿಮ್ಮ ಜೀವನ ಶೈಲಿಯನ್ನ ನೋಡಿದ್ರೆ ಇಷ್ಟಪಡದೇ ಇರತಕ್ಕಂಥವ್ರು, ಈ ರೀತಿಯಾಗಿರುವಂತಹ ಒಂದಷ್ಟು ಶತ್ರುಗಳು ಅನ್ನುವಂಥವ್ರು ಇರ್ತಾರೆ. ಈ ಶತ್ರುಗಳು ನಿಮ್ಮಿಂದ ದೂರ ಆಗುವಂತಹ ಒಂದು ಸಾಧ್ಯತೆಗಳು ಅನ್ನುವಂಥದ್ದು ಈ ಮೀನರಾಶಿಯವರಿಗೆ ಕಾಣಸಿಗತ್ತೆ. ಹೀಗೆ ಮೀನರಾಶಿಯವರಿಗೆ ಒಟ್ಟಾರೆ 6ನೇ ಮನೆಯಲ್ಲಿ ಗ್ರಹಣ ಆಗ್ತಿರೋ ಕಾರಣ ಸಣ್ಣ ಪುಟ್ಟ ಅನಾರೋಗ್ಯಾದಿಗಳು ಅನ್ನುವಂಥದ್ದು ಇರ್ಬೋದು. ಅದಕ್ಕೆ ಹೊರತಾಗಿ ಇರುವಂತಹ ಸಮಸ್ಯೆಗಳೆಲ್ಲವೂ ಕೂಡ ಸ್ವಲ್ಪ ತಾತ್ಕಾಲಿಕ ಉಪಶಮನವನ್ನು ತಂದುಕೊಡುತ್ತೆ. ಹೊಸದಾಗಿರುವಂತಹ ಕೆಲಸವನ್ನ ಮಾಡಲಿಕ್ಕೆ ಅಥವಾ ಧೈರ್ಯವಾಗಿ ಯಾವುದನ್ನ ನೀವು ಬಿಟ್ಟಿದ್ರೆ, ಯಾವುದನ್ನ ನಿಮ್ಮ ಪರಿಸ್ಥಿತಿಗೆ ಅನುಸಾರವಾಗಿ ಇದನ್ನ ಮಾಡಕ್ ಆಗ್ತಿಲ್ಲ ಅಂತ ಅಂದ್ಕೊಂಡಿದ್ರಿ, ಆ ಎಲ್ಲ ಕೆಲಸಗಳನ್ನು ಮುಂದುವರಿಸುವಂತಹ ಒಂದು ಸಾಧ್ಯತೆ ಇದೆ. ಹಾಗಾಗಿ ಸ್ವಲ್ಪ ದೇವರ ಮೇಲೆ ಭಾರ ಹಾಕಿ ಮಾಡುವಂತಹ ಕೆಲಸದ ಮೇಲೆ ಧೈರ್ಯವನ್ನ ಇಟ್ಟು, ನಿಮ್ಮ ಜೀವನದ ಮೇಲೆ, ನಿಮ್ಮ ಒಂದು ಶ್ರಮದ ಮೇಲೆ, ನಿಮಗಿರುವಂತಹ ಶಕ್ತಿಯ ಮೇಲೆ ಧೈರ್ಯವನ್ನ ಇಟ್ಟು ಮುನ್ನಡೆಯೋದ್ರಿಂದ ಕುಟುಂಬದಲ್ಲಿ ಸುಖ, ಶಾಂತಿ, ನೆಮ್ಮದಿ, ಒಳ್ಳೆಯ ಕೆಲಸದಲ್ಲಿ ಅಭಿವೃದ್ಧಿ, ಯಶಸ್ಸು ಅನ್ನೋದು ನಿಮಗೆ ಪ್ರಾಪ್ತವಾಗುತ್ತೆ. ಹೀಗೆ ದ್ವಾದಶ ರಾಶಿಗಳಿಗೂ ಕೂಡ ಒಂದು ಗ್ರಹಣ ನಿಮಿತ್ತವಾಗಿರುವಂತಹ ಶುಭ ಫಲಗಳನ್ನ ತಂದುಕೊಡುವಂತಹ ಪ್ರಯತ್ನವನ್ನು ಮಾಡಿದ್ದೇವೆ. ಇದಾದ್ಮೇಲೆ ಮುಂದೆ ಯುಗಾದಿಯಲ್ಲಿ ಈ ಗ್ರಹಣದ ಫಲ ಯುಗಾದಿಯವರೆಗೆ ಇರುತ್ತೆ ಅಂತ ನಾವು ಮನಸ್ಸಿನಲ್ಲಿ ಇಟ್ಕೊಂಡು, ಯುಗಾದಿಯ ನಂತರ ಹೊಸ ಸಂವತ್ಸರ ಹೇಗಿದೆ, ಹೊಸ ಸಂವತ್ಸರದಲ್ಲಿ ಆಗುವಂತಹ ಗ್ರಹಗಳ ಬದಲಾವಣೆ ಏನು, ಮತ್ತೆ ಹೊಸ ಸಂವತ್ಸರದಲ್ಲಿ ಯಾವ್ಯಾವ ರಾಶಿಯವರಿಗೆ ಉತ್ತಮ ಫಲಗಳಿರುತ್ತೆ, ಇದನ್ನೆಲ್ಲ ಮುಂದಿನ ವಿಡಿಯೋದಲ್ಲಿ ನಾನು ತಮ್ಮ ಮುಂದೆ ಬರ್ತೀನಿ. ನಮಸ್ಕಾರ.